ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪ್ರಕೃತಿಯಿಂದ ನಾವು ಏನೇನು ಕಲಿಬೇಕು ಅನ್ನೋದನ್ನು ಅವಧೂತನ ಮುಖಾಂತರವಾಗಿ ತಿಳ್ಕೊತಾ ಹೋಗ್ತಿದ್ದೀವಿ. 5 ಗುರುಗಳ ಬಗ್ಗೆ ತಿಳ್ಕೊಂಡಾಯಿತು. 6ನೇದಾಗಿ ಚಂದ್ರ. ವಿಸರ್ಗಾದ್ಯಾಹ ಶ್ಮಶಾನಾಂತ ಭಾವ ದೇಹಸ್ಯ ನಾತ್ಮನಃ ಕಲಾಮಿವ ಚಂದ್ರಸ್ಯ ಕಾಲೇನ ಅವ್ಯಕ್ತವರ್ತ್ಮನ. ಚಂದ್ರನಿಗೆ ಶುಕ್ಲ ಪಕ್ಷದಲ್ಲಿ ಕಲೆ ವೃದ್ಧಿ, ಕೃಷ್ಣ ಪಕ್ಷದಲ್ಲಿ ಕಲೆಯ ನಾಶ ಆಗುತ್ತೆ. ಹೀಗೆ ಆಗೋದು ಅವ್ಯಕ್ತವಾದ ಮಾರ್ಗವನ್ನು ಹಿಡಿದಿರುವಂತಹ ಕಾಲನ ಪ್ರಭಾವದಿಂದಲೇ ಹೊರತು ವಾಸ್ತವವಾಗಿ ಚಂದ್ರಮಂಡಲಕ್ಕೆ ಯಾವುದೇ ಕ್ಷಯ ಆಗಲಿ ವೃದ್ಧಿಯಾಗಲಿ ಉಂಟಾಗೋದಿಲ್ಲ. ಅದೇ ರೀತಿ ಹುಟ್ಟಿನಿಂದ ಸಾಯುವವರೆಗೆ ಸಂಭವಿಸುವಂತಹ ಇರುವಿಕೆ, ಹುಟ್ಟುವಿಕೆ, ಬೆಳೆಯುವಿಕೆ, ಪರಿಣಾಮ, ಕ್ಷೀಣತೆ, ನಾಶ ಅನ್ನೋಂತಹ 6 ಭಾವವಿಕಾರಗಳು ಈ ದೇಹಕ್ಕೆ ಹೊರತು ಆತ್ಮನಿಗಲ್ಲ. ದೇಹ ನಶ್ವರ, ಆದರೆ ಆತ್ಮ ಶಾಶ್ವತ ಅನ್ನೋ ಪಾಠವನ್ನು ಚಂದ್ರನಿಂದ ಕಲಿಬೇಕು. ಮೇಲ್ನೋಟಕ್ಕೆ ಚಂದ್ರ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂತ ಕಲೆಗಳನ್ನೆಲ್ಲ ಕೂಡಿಸ್ಕೊಳ್ಳುವಂತೇನು, ಹಾಗೆ ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾ ಕಲೆಗಳನ್ನೆಲ್ಲ ಕಳ್ಕೊಳ್ತಾನೆ ಅಂತ ನಮಗೆ ತೋರ್ಬರುತ್ತೆ. ಆದರೆ ವಸ್ತುತಃ ಚಂದ್ರ ಕ್ಷೀಣಿಸೋದು ಇಲ್ಲ, ವೃದ್ಧಿ ಹೊಂದೋದು ಇಲ್ಲ. ಹಾಗೆ ದೇಹದೊಡನೆ ಆತ್ಮನೂ ನಾಶ ಆದಂತೆ ಸಾಮಾನ್ಯರಿಗೆ ಭಾಸವಾಗತ್ತೆ. ಆದರೆ ದೇಹ ನಾಶದಿಂದ ಆತ್ಮಕ್ಕೆ ನಾಶವಿಲ್ಲ ಅನ್ನೋ ಅಂಶವನ್ನು ಜ್ಞಾನಿ ತಿಳಿದಿರ್ತಾನೆ. ಮೇಲ್ನೋಟಕ್ಕಷ್ಟೇ ನಾವು ಎಲ್ಲ ನಾನು ಅಂದರೆ ಈ ದೇಹಕ್ಕಷ್ಟೇ ಅನ್ವಯಿಸ್ತಾ ಇರ್ತೀವಿ. ಆದರೆ ವಸ್ತುತಃ ನಾನು ಅನ್ನೋದು ಆ ಒಳಗಿರುವ ಆತ್ಮನಿಗೆ ಹೊರತು ಹೊರ ಆವರಣವಾದಂತಹ ದೇಹಕ್ಕಲ್ಲ. ಈ ಹೊರ ಆವರಣ ಕಳಚಿ ಬೀಳತ್ತೆ, ಆದರೆ ಆತ್ಮ ಎಂದೂ ಸಹ ಅಶಾಶ್ವತವಲ್ಲ, ಅದಕ್ಕೆ ಸಾವಿಲ್ಲ. ದೇಹ ನಶ್ವರ, ಆತ್ಮ ಶಾಶ್ವತ. ದೇಹ ಕ್ಷಣಿಕ, ಅನಿತ್ಯ, ಆದರೆ ಆತ್ಮ ಅವಿನಾಶಿ, ನಿತ್ಯ ಅನ್ನೋಂತಹ ಪಾಠವನ್ನು ನಾವು ಚಂದ್ರನಿಂದ ತಿಳ್ಕೋಬೇಕು. 7ನೇದಾಗಿ ಸೂರ್ಯ. ಗುಣೈರ್ಗುಣಾನುಪಾದತ್ತೆ ಯಥಾಕಾಲಂ ವಿಮುಂಚತಿ ನ ತೇಷು ಯುಜ್ಯತೆ ಯೋಗಿ ಗೋಬೇರ್ಗಾ ಇವ ಗೋಪತಿ. ಸೂರ್ಯ ತನ್ನ ಕಿರಣಗಳಿಂದ ನೀರನ್ನು ಸಂಗ್ರಹಿಸ್ತಾನೆ, ಪುನಃ ಮಳೆ ರೂಪದಲ್ಲಿ ಲೋಕಹಿತಕ್ಕಾಗಿ ಅದನ್ನು ನೀಡ್ತಾನೆ. ಆ ನೀರನ್ನು ಸಂಗ್ರಹ ಮಾಡುವಾಗ ನೀರು ತನಗೆ ಬೇಕು ಅನ್ನೋಂಥ ಆಸೆ ಇರಲ್ಲ. ಪುನಃ ನೀಡುವಾಗ ದುಃಖನೂ ಇರೋದಿಲ್ಲ. ನಿರಾಸಕ್ತಿಯಿಂದ ಲೋಕೋಪಕಾರಿಯಾದಂತಹ ಈ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತಾನೆ ಆ ಸೂರ್ಯ ಭಗವಂತ. ಹಾಗೆಯೇ ಯೋಗಿಗಳು ಇಂದ್ರಿಯಗಳ ಮೂಲಕವಾಗಿ ತಮಗೇನೇ ಐಶ್ವರ್ಯ ಮೊದಲಾದ ಪ್ರಾಪ್ತವಾದರೂ ಅದನ್ನು ನಿರಾಸಕ್ತಿಯಿಂದ ಸಂಗ್ರಹಿಸ್ಬೋದು. ಅಷ್ಟೇ ಅನಾಸಕ್ತಿಯಿಂದ ತನ್ನ ಸಂಪತ್ತನ್ನು ಸತ್ಪಾತ್ರರಿಗೆ ದಾನ ಮಾಡಬೇಕು ಅಥವಾ ಸತ್ಕಾರ್ಯಗಳಿಗೆ ವಿನಿಯೋಗ ಮಾಡಬೇಕು. ಹಾಗೆ ನಾವು ಇನ್ನೊಬ್ರಿಗೆ ಕೊಡುವಾಗಲೂ ಅಹಂಭಾವ ಇಲ್ಲದೆ ಕೊಡಬೇಕು. ಇದನ್ನೇ ತೈತರಿಯ ಉಪನಿಷತ್ತು ಸಹ ಹೇಳುತ್ತೆ. ಶ್ರದ್ಧಯಾ ಧೇಯಂ ಅಶ್ರದ್ಧಯಾ ಧೇಯಂ ಶ್ರಿಯಾ ಧೇಯಂ ಹ್ರಿಯಾ ಧೇಯಂ ಹ್ರಿಯಾ ಧೇಯಂ ಅಂತ. ನಾವು ಏನನ್ನ ಕೊಡ್ತೀವಿ ಯಾವುದು ನಮ್ದಲ್ಲ. ಹಾಗಾಗಿ ಪ್ರಕೃತಿಯಿಂದ ಪಡೆದದನ್ನ ಪ್ರಕೃತಿಗೆ ಮತ್ತೆ ಅರ್ಪಿಸೋದು. ಬರುವಾಗ ನಾವೇನನ್ನೂ ತೊಗೊಂಡ್ಬಂದಿರಲ್ಲ, ಹೋಗುವಾಗ ನಾವೇನನ್ನೂ ತೊಗೊಂಡು ಹೋಗೋದಿಲ್ಲ. ಹಾಗೆ ಏನನ್ನ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನು ನಿರ್ಲಿಪ್ತವಾಗಿ ಅನುಭವಿಸೋದು. ಏನನ್ನು ನಾವು ದಾನ ಮಾಡಬೇಕಾಗಿದೆ ಅದರಿಂದ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅದನ್ನು ನಾವು ನಿರಾಸಕ್ತಿಯಿಂದ ದಾನ ಮಾಡೋದು. ಈ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವನ್ನು ಆಚರಿಸುವಂತಹ ಗುಣವನ್ನು ಸೂರ್ಯನಿಂದ ನಾವು ಕಲಿಬೇಕು. ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ, ಆದರೆ ಜಗತ್ತಿನಿಂದ ಏನನ್ನೂ ಆತ
ನಿರೀಕ್ಷಣೆ ಮಾಡೋದಿಲ್ಲ. ಭಗವಂತ ಗೀತೆಯಲ್ಲೂ ಇದನ್ನೇ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುರ್ಮಾತೆ ಸಂಗೋಸ್ತ್ವ ಕರ್ಮಣಿ. ಕರ್ಮವನ್ನು ನಾವು ಮಾಡಬೇಕು, ಆದರೆ ಆ ಫಲಾಫಲಗಳ ನಿರೀಕ್ಷೆ ನಮಗೆ ಇರಬಾರ್ದು. ಹಾಗಂತ ಕರ್ಮ ಮಾಡದೇನೂ ಇರಬಾರ್ದು. ಕರ್ಮವನ್ನು ಕರ್ಮದೃಷ್ಟಿಯಿಂದಷ್ಟೇ, ಕರ್ತವ್ಯ ಪ್ರಜ್ಞೆಯಿಂದಷ್ಟೇ ನಾವು ಮಾಡ್ತಾ ಹೋಗಬೇಕು. ಬುದ್ಧ್ಯತೆ ಸ್ವೇನ ಭೇದೇನ ವ್ಯಕ್ತಿಸ್ಥ ಇವ ತದ್ಗತಃ ಲಕ್ಷ್ಯತೆ ಸ್ಥೂಲಮತಿಭಿರಾತ್ಮ ಚಾವಸ್ಥಿತೋರ್ಕವತು. ನಾವು ತುಂಬ ಪಾತ್ರೆಗಳಲ್ಲಿ ನೀರನ್ನು ತುಂಬಿಟ್ಟು ಅದರಲ್ಲಿ ನೋಡಿದ್ರೆ ಪ್ರತಿ ಪಾತ್ರೆಯಲ್ಲೂ ಸೂರ್ಯನು ಪ್ರತಿಫಲಿಸಿ ಅಲ್ಲಿ ಹಲವಾರು ಸೂರ್ಯರುಗಳು ಇರೋಂತೆ ತೋರುತ್ತೆ. ವಸ್ತುತಃ ಹಲವಾರು ಸೂರ್ಯರಿಲ್ಲ, ಇರೋದೊಬ್ಬನೇ ಸೂರ್ಯ. ನೀರಿನಲ್ಲಿ ಅದರ ಪ್ರತಿಫಲನ ಕಾಣ್ತಿದೆ. ಹಾಗೆ ಅನಂತ ಚರಾಚರ ವಸ್ತುಗಳಲ್ಲಿ ಆತ್ಮ ಪ್ರಕಾಶಿಸೋದ್ರಿಂದ ಹಲವಾರು ಆತ್ಮಗಳಿರೋಂಥ ನಮಗೆ ಭಾಸವಾಗತ್ತೆ. ಆದರೆ ಇರೋದು ಒಂದೇ ಆತ್ಮ. ಸೂರ್ಯ ಯಾವ ವಸ್ತುಗಳಲ್ಲಿ ಪ್ರತಿಫಲಿಸಿದ್ರೂ ಆ ವಸ್ತುವಿನ ಸಂಸರ್ಗ ಸೂರ್ಯನಿಗಾಗೋದಿಲ್ಲ. ಹಾಗೆ ಆತ್ಮ ಯಾವ ಶರೀರವನ್ನು ಧರಿಸಿದ್ರೂ ಅವುಗಳ ಸ್ವಭಾವವನ್ನು ಪಡೆಯೋದಿಲ್ಲ. ಆತ್ಮ ತಾನು ವ್ಯಕ್ತವಾಗೋದಕ್ಕೆ ಒಂದು ಸಾಧನವನ್ನು ಪಡೆಯುತ್ತೆ, ಶರೀರವನ್ನು. ಅದು ಸಾಧನವಷ್ಟೇ. ಇದರ ಗುಣದೋಷಗಳು ಆತ್ಮನಿಗೆ ತಗಲೋದಿಲ್ಲ. ಇದರ ಯಾವುದೇ ಗುಣಗಳಾಗಲಿ ದೋಷಗಳಾಗಲಿ ಆತ್ಮ ಅದರಿಂದ ಲಿಪ್ತನಾಗೋದಿಲ್ಲ. ಹಾಗೆ ಸೂರ್ಯ ಹೇಗೆ ಎಲ್ಲದರ ಮೇಲೆ ತನ್ನ ಬೆಳಕನ್ನು ಬೀಳ್ತಾನೆ, ಆದರೆ ಯಾವುದರ ಒಂದು ಸಂಸರ್ಗ ಆತನಿಗೆ ಉಂಟಾಗೋದಿಲ್ಲ. ಆ ರೀತಿಯಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕು. ನಿರಾಸಕ್ತಿಯಿಂದ ಅನಾಸಕ್ತಿಯಿಂದ ಮಾಡಬೇಕು, ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು ಅನ್ನೋ ಈ ಒಂದು ಪಾಠವನ್ನು ನಾವು ಸೂರ್ಯನಿಂದ ಕಲಿಬೇಕು. ಇನ್ನು 8ನೇದು ಕಪೋತ ಪಕ್ಷಿ. ನಾತಿ ಸ್ನೇಹ ಪ್ರಸಂಗೋ ವಾ ಕರ್ತವ್ಯ ಕ್ವಾಪಿ ಕೇನಚಿತ್ ಕುರ್ವನ್ವಿಂದೇತ ಸಂತಾಪಂ ಕಪೋತ ಇವ ದೀನಧೀಹಿ. ಎಲ್ಲೇ ಆಗಲಿ, ಯಾರ ಜೊತೆನೇ ಆಗಲಿ ತುಂಬ ಸ್ನೇಹವನ್ನು ನಾವು ಮಾಡಬಾರ್ದು. ಹೆಚ್ಚಿನ ಆಸಕ್ತಿಯನ್ನು ಅವ್ರ ಬಗ್ಗೆ ನಾವು ಇಟ್ಕೋಬಾರ್ದು. ಹಾಗೆ ಯಾರ ಜೊತೆನಾದರೂ ನಾವು ಅತೀ ಸ್ನೇಹ ಮಾಡಿದ್ದೆ ಆದರೆ ದೀನವಾದ ಮನಸ್ಸಿನಿಂದ ಕೂಡಿದ ಪಾರಿವಾಳದಂತೆ ಸಂತಾಪ ಪಡಬೇಕಾಗತ್ತೆ. ಅಂತಹ ಒಂದು ಕಪೋತ ಪಕ್ಷಿಯ ಒಂದು ಘಟನೆ ಇದೆ. ಒಂದು ಪಾರಿವಾಳದ ಜೀವನದಲ್ಲಿ ಏನು ನಡೆಯಿತು, ಅದರಿಂದ ನಾವೇನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಘಟನೆ. ಒಂದು ಕಾಡಿನಲ್ಲಿ ಒಂದು ದೊಡ್ಡ ಆಲದ ಮರ, ಅದರಲ್ಲಿ ಪಾರಿವಾಳ ಜೋಡಿ ಅದೊಂದು ಗೂಡು ಕಟ್ಕೊಂಡು ಆನಂದದಿಂದ ಜೀವನ ಮಾಡ್ತಾಯಿದ್ವಿ. ಪರಸ್ಪರ ತುಂಬ ಪ್ರೀತಿಯಿಂದ ಇದ್ವು. ಅವು ಸದಾಕಾಲ ಒಟ್ಟಿಗೆನೇ ಇರ್ತಾಯಿದ್ವು. ಹೀಗೆ ಕೆಲವು ಸಮಯದ ನಂತರ ಆ ಕಪೋತಿ ಹೆಣ್ಣು ಪಕ್ಷಿ ಗೂಡಿನಲ್ಲಿ ಮೊಟ್ಟೆಗಳನ್ನು ಇಡ್ತು. ಕಾಲಕ್ರಮೇಣ ಮೊಟ್ಟೆಗಳು ಹೊಡೆದು ಪುಟ್ಟ ಪುಟ್ಟ ಮರಿಗಳು ಹೊರಗೆ ಬಂದವು. ಈ ತಂದೆ ತಾಯಿಗಳಾದಂತಹ ಕಪೋತ ಪಕ್ಷಿಗಳು ತಮ್ಮ ಮರಿಗಳನ್ನು ತುಂಬ ಪ್ರೀತಿಯಿಂದ ಕಾಪಾಡ್ತಾ ಇದ್ವು, ಸಲಹುತ್ತಾ ಇದ್ವು. ಒಂದು ಸತಿ ಇವೆರಡು ಪಕ್ಷಿಗಳು ಆಹಾರ ತರಕ್ಕೆ ಅಂತ ಹೊರಗೆ ಹೋಗಿರುವಾಗ ಈ ಪುಟ್ಟ ಪುಟ್ಟ ಮರಿ ಪಕ್ಷಿಗಳು ನಿಧಾನವಾಗಿ ಹಾರಾಡ್ತಾ ಆ ಗೂಡಿಂದ ಹೊರಗೆ ಬಂತು. ನಿಧಾನವಾಗಿ ಹಾರೋದು ಕಲಿತಿದೆ. ಆ ಒಂದು ಸಂತೋಷದಲ್ಲಿ ಹಾರ್ತಾ ಹೊರಗೆ ಬಂದು ಒಬ್ಬ ಬೇಡನ ಗುಡಿಸಲಿನ ಹತ್ರ ಬಂದ್ಬಿಟ್ವು. ಈ ಮರಿ ಪಕ್ಷಿಗಳು ವೇಗವಾಗೋದಕ್ಕಿನ್ನೂ ಹಾರಕ್ಕಾಗಿಲ್ಲ, ನಿಧಾನವಾಗಿ ಹಾರ್ತಿದೆ. ಈ ಮರಿ ಪಕ್ಷಿಗಳನ್ನು ಕಂಡಂತಹ ಬೇಡ ತಕ್ಷಣ ಒಂದು ಬಲೆಯನ್ನು ಬೀಸ್ತದೆ. ಎಲ್ಲ ಮರಿಗಳು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಆಹಾರವನ್ನು ತಗೊಂಡು ಬಂತು ತಾಯಿ ಹಕ್ಕಿ. ಗೂಡಿನಲ್ಲಿ ಮರಿಗಳಿಲ್ಲ. ಗಾಬರಿ ಆಯ್ತದಕ್ಕೆ, ಅಲ್ಲಲ್ಲಿ ಹುಡುಕಾಡೋದಕ್ಕೆ ಪ್ರಾರಂಭ ಮಾಡ್ತು. ಹುಡುಕುವಾಗ ಬೇಡನ ಗುಡಿಸಲಿನ ಹತ್ರ ತನ್ನೆಲ್ಲ ಮರಿಗಳು ಬಲೆಯಲ್ಲಿ ಸಿಕ್ಕಾಕೊಂಡಿರೋದನ್ನ ನೋಡಿ ದುಃಖದಿಂದ ಗೋಳಾಡುತ್ತೆ ಆ ಕಪೋತಿ. ತನ್ನ ಮರಿಗಳ ಆಕ್ರಂದನವನ್ನು ಕೇಳಿ ದುಃಖ ತಡೆಯೋಕ್ಕಾಗಲ್ಲ. ಏನು ಮಾಡಲಿ ಈಗ? ಅಯ್ಯೋ, ನನ್ನ ಮರಿಗಳು ಇಷ್ಟು ಕಷ್ಟಪಡ್ತಾ ಇದ್ದಾವಲ್ಲ, ನಾನು ಅವುಗಳ ಜೊತೆಗೆ ಇರ್ತೀನಿ ಅಂತ ತನ್ನ ಮರಿಗಳ ಬಳಿಗೆ ಹೋಗಿ ತಾನು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಇನ್ನು ಕೆಲವು ಸಮಯದ ನಂತರ ಗಂಡು ಪಕ್ಷಿ ಬಂತು. ಅಲ್ಲಿ ತನ್ನ ಪತ್ನಿ ಮರಿಗಳು ಯಾರು ಕಾಣ್ತಿಲ್ಲ ಗೂಡಲ್ಲಿ. ಇದಕ್ಕೂ ಸಹ ಚಿಂತೆ ಆಯಿತು, ಎಲ್ಲಿ ಹೋಯಿತು ಅಂತ. ಆ ಕಪೋತವು ಸಹ ತನ್ನ ಪತ್ನಿ ಮತ್ತು ಮಕ್ಕಳನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡ್ತು. ಅಲ್ಲಿ ಸ್ವಲ್ಪ ದೂರದಲ್ಲಿ ಬೇಡನ ಬಲೆಯಲ್ಲಿ
ತನ್ನ ಒಂದು ಪ್ರಿಯ ಪತ್ನಿ ಹಾಗೂ ಪುಟ್ಟ ಮಕ್ಕಳು ಎಲ್ಲ ಸಿಕ್ಕಾಕೊಂಡಿರೋದನ್ನ ನೋಡಿ, ಅವುಗಳ ಆಕ್ರಂದನವನ್ನು ನೋಡಿ ಈ ಕಪೋತಕ್ಕೂ ತುಂಬ ದುಃಖವಾಯಿತು. ಇದು ಜೋರಾಗಿ ಆಕ್ರಂದನವನ್ನು ಮಾಡ್ತಿದೆ. ಹೇಗೆ ಅವರನ್ನು ಬಿಡಿಸೋದಲ್ಲಿಂದ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ನಾನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಂತಹ ನನ್ನ ಪತ್ನಿ, ನನ್ನ ಮಕ್ಕಳು, ಇವರನ್ನೆಲ್ಲ ಕಳ್ಕೊಂಡು ನಾನು ಹೇಗೆ ಬದುಕಲಿ? ನಾನು ಅವ್ರ ಜೊತೆನೇ ಹೊರಟೋಗ್ತೀನಿ ಅಂತ ನಿರ್ಧರಿಸಿ ತಾನೂ ಸಹ ಬಲೆಯಲ್ಲಿ ಬಂದು ಸಿಕ್ಕಾಕೋತು. ಹೀಗೆ ಗೃಹಸ್ಥರು ತನ್ನ ಸಂಸಾರನೇ ಪರಮಸತ್ಯ ಅಂತ ಭಾವಿಸಿ ಸುಖ ದುಃಖ ಅನ್ನುವಂತಹ ದ್ವಂದ್ವಗಳಲ್ಲೇ ಸಿಕ್ಕಾಕೊಂಡು ಕುಟುಂಬ ರಕ್ಷಣೆಯಲ್ಲೇ ಸರ್ವದಾ ಆಸಕ್ತರಾಗಿ ಮುಕ್ತಿಯ ಮಾರ್ಗವನ್ನೇ ಕಾಣದೆ ನಾಶವಾಗ್ತಾರೆ. ಅಂದರೆ ಸಂಸಾರದ ವ್ಯಾಮೋಹಕ್ಕೊಳಗಾಗಬಾರ್ದು ಅನ್ನೋ ಪಾಠವನ್ನು ಈ ಕಪೋತ ವೃತ್ತ ಅಂತ ತಿಳಿಸುತ್ತೆ. ಹಾಗಾದರೆ ಗೃಹಸ್ಥ ಏನು ಮಾಡಬೇಕು? ತನ್ನ ಸಂಸಾರವನ್ನು ನೋಡ್ಕೋಬಾರ್ದಾ? ಕಾಳಜಿ ವಹಿಸಬಾರ್ದಾ? ಪ್ರೀತಿ ಮಾಡಬಾರ್ದಾ? ಅಂದರೆ ಅವೆಲ್ಲವೂ ಇರಬೇಕು. ಗೃಹಸ್ಥನ ಕರ್ತವ್ಯಗಳೇನಿದೆಯೋ ಅದನ್ನು ಅವನು ಚಾಚೂ ತಪ್ಪದೆ ನಿರ್ವಹಣೆ ಮಾಡಲೇಬೇಕು. ಆದರೆ ವ್ಯಾಮೋಹಕ್ಕೊಳಗಾಗಬಾರ್ದು. ಪ್ರೀತಿ ಬೇರೆ, ವ್ಯಾಮೋಹ ಬೇರೆ. ನಾನು ನನ್ನದು, ನನ್ನವರು, ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಹಿಡಿತದಲ್ಲೇ ಅವರು ಇರಬೇಕು, ಸದಾಕಾಲ ನನ್ನ ಕಣ್ಮುಂದೆನೇ ಇರಬೇಕು ಅನ್ನೋದು ವ್ಯಾಮೋಹ. ಪ್ರೀತಿ ನಾನು ಬದುಕಬೇಕು, ಹಾಗೆ ಅವರಿಗೂ ಬದುಕಕ್ಕೆ ಬಿಡಬೇಕು, ಅವರಿಗೆ ಬದುಕುವ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸ್ಬೇಕು, ಅವರ ಜೀವನ ನಿರ್ವಹಣೆಗೆ ನನ್ನ ಕರ್ತವ್ಯವಾಗಿ ನಾನು ಏನನ್ನು ಒದಗಿಸ್ಬೇಕೋ ಅದನ್ನು ಒದಗಿಸ್ಬೇಕು. ಕರ್ತವ್ಯವಾಗಿ ಎಷ್ಟನ್ನು ಒದಗಿಸ್ಬೇಕು? ನಾನು ಸಾಲ ಮಾಡಾದರೂ ನನ್ನ ಪತ್ನಿ ಪುತ್ರರನ್ನು ಅವ್ರು ಕೇಳಿದಂತಹ ವೈಭೋಗವನ್ನು ತಂದುಕೊಡ್ಬೇಕು ಅನ್ನೋ ವ್ಯಾಮೋಹ ಅಲ್ಲ. ಧರ್ಮ ಮಾರ್ಗವಾಗಿ ನಾವು ಎಷ್ಟು ಸಂಪಾದನೆ ಮಾಡ್ತೀವೋ ಆ ಧರ್ಮ ಮಾರ್ಗದಲ್ಲಿ, ಸತ್ಯದ ಹಾದಿಯಲ್ಲಿ, ನ್ಯಾಯದ ಹಾದಿಯಲ್ಲಿ ಧರ್ಮಕ್ಕೆ ಯಾವುದೇ ಚ್ಯುತಿ ಉಂಟಾಗದಂತೆ ಅವರನ್ನು ನಾವು ಪಾಲಿಸಬೇಕು. ಅದು ಗೃಹಸ್ಥನ ಧರ್ಮ. ಇಲ್ಲಿ ಪ್ರೀತಿ ಇರಬೇಕು, ಕರ್ತವ್ಯ ಪ್ರಜ್ಞೆನೇ ಎಂದು ಮರಿಬಾರ್ದು, ಆದರೆ ವ್ಯಾಮೋಹಕ್ಕೊಳಗಾಗಬಾರ್ದು. ಈ ಪಕ್ಷಿ ವ್ಯಾಮೋಹಕ್ಕೊಳಗಾಗಿ ಏನಾಯಿತು? ತಾನು ಸಿಕ್ಕಾಕೋತು. ಪ್ರೀತಿ ಇದ್ದರೆ, ಕೇವಲ ಪ್ರೀತಿ ಇದ್ದರೆ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಅವುಗಳ ಕಷ್ಟದಿಂದ ಅವುಗಳನ್ನು ಪಾರು ಮಾಡೋದು ಹೇಗೆ ಅವುಗಳನ್ನು ರಕ್ಷಣೆ ಮಾಡಲಿ ನಾನು ಅಂತ ಚಿಂತನೆ ಮಾಡಬೇಕಿತ್ತು. ಗೃಹಸ್ಥನಾದವನು ಅದನ್ನು ಮಾಡಬೇಕು. ತನ್ನ ಕುಟುಂಬದ ರಕ್ಷಣೆಯನ್ನು ಮಾಡಬೇಕು. ಅವ್ರ ಕಷ್ಟಕ್ಕೆ ಸಿಕ್ಕಾಕೊಂಡ್ರು, ಬಲೆಯಲ್ಲಿ ಸಿಕ್ಕಾಕೊಂಡ್ರು ಅಂತ ತಾನೂ ಹೋಗಿ ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ಯಾರು ಕಾಪಾಡ್ತಾರೆ? ಇದು ವ್ಯಾಮೋಹ. ಹಾಗೆ ಇಂತಹ ವ್ಯಾಮೋಹಕ್ಕೆ ಒಳಗಾಗಬಾರ್ದು ಅನ್ನುವಂತಹ ಪಾಠವನ್ನು ಈ ಕಪೋದದ ವೃತ್ತಾಂತದಿಂದ ನಾವು ತಿಳ್ಕೋಬೇಕು. 9ನೇದು ಹೆಬ್ಬಾವು. ಜ್ಞಾನಿ ಆದವನು ಪಂಚೇಂದ್ರಿಯಗಳನ್ನು ಜಯಿಸಿರಬೇಕು. ಹಸಿವು, ಬಾಯಾರಿಕೆಗಳ ಬಾಧೆ ಆತನನ್ನು ಎಂದೂ ಬಾಧಿಸಬಾರ್ದು. ಆಹಾರಕ್ಕಾಗಿ ಯಾವುದೇ ಪ್ರಯತ್ನವನ್ನು ಮಾಡದೇ ಇರೋದನ್ನ ಅಜಗರ ವ್ರತ ಅಂತ ಕರೀತಾರೆ. ಅಜಗರ ವ್ರತ ಅಂದರೆ ಹೆಬ್ಬಾವಿನಂತೆ ಜೀವನವನ್ನು ಸಾಗಿಸೋದು. ಈ ಹೆಬ್ಬಾವು ಕಾಡಿನಲ್ಲಿ ಒಂದು ಕಡೆ ನಿಶ್ಚಲವಾಗಿ ಮಲಗಿರುತ್ತೆ. ಆಹಾರಕ್ಕಾಗಿ ಅದು ಎಲ್ಲಿಯೂ ಅಲ್ದಾಡೋದಿಲ್ಲ. ಸಮಯಕ್ಕೆ ಸರಿಯಾಗಿ ಆಹಾರ ಬೇಕು ಅನ್ನೋ ಬಯಕೆಯೂ ಅದಕ್ಕಿರೋದಿಲ್ಲ. ದೈವೇಚ್ಛೆಯಂತೆ ತಾನಾಗಿ ದೊರಕಿದಂತಹ ಆಹಾರವನ್ನು ಮಾತ್ರ ಅದು ಸೇವಿಸುತ್ತೆ. ಈ ರೀತಿ ಕಠಿಣವಾದ ವ್ರತದ ಮೂಲಕ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಸಾಧಿಸೋದನ್ನು ಹೆಬ್ಬಾವಿನಿಂದ ನಾವು ತಿಳಿಬೇಕು. ಶಯಿತ ಹಾನಿ ಭೂರೀಣಿ ನಿರಾಹಾರೋನುಪಕ್ರಮ ಯದಿನೋಪನಮೇದ್ಗ್ರಾಸೋ ಮಹಾಹಿರಿವ ದಿಷ್ಟಭುಕ್. ಅಜಗರ ವ್ರತಿ ಆಗಿರುವಾಗ ಆಹಾರ ಸಿಗದೆ ಹೋದರು, ಅದು ತನ್ನ ಪ್ರಾರಬ್ಧ ಕರ್ಮ ಅಂತ ಭಾವಿಸಿ ಹೆಬ್ಬಾವಿನಂತೆ ಹಲವಾರು ದಿವಸಗಳವರೆಗೆ ಅದಕ್ಕೆ ಪ್ರಯತ್ನನೇ ಮಾಡದೆ ನಿರಾಹಾರನಾಗಿಯೇ ಮಲಗಿರಬೇಕು. ಒಂದು ವೇಳೆ ಆಹಾರ ಸಿಗ್ತಾ ಅದು ಸಿಕ್ಕಾಗುವೆ ರುಚಿ ಅರುಚಿ ಇದನ್ನು ಏನೂ ಗಮನಿಸದೆ ಮೃಷ್ಟಾನ್ನವಾದರೂ ಸರಿ, ಕದನ್ನವಾದರೂ ಸರಿ, ಸಮಭಾವದಿಂದ ತನಗೆ ಲಬ್ಧವಾದುದರಲ್ಲಿ ತೃಪ್ತನಾಗಬೇಕು. ಓಜಸ್ಸಹೋಬಲಯುತಂ ಬಿಭ್ರದ್ಯೇಹಮಕರ್ಮಕಂ ಶಯಾನೋ ವೀತನಿದ್ರಶ್ಚ ನೇಹೇತೇಂದ್ರಿಯವಾನಪಿ. ಮನೋಬಲ, ಇಂದ್ರಿಯ ಬಲ ಮತ್ತು ದೇಹ ಬಲಗಳಿಂದ ಕೂಡಿದ್ರು ನಿಶ್ಚೇಷ್ಟನಾಗಿರಬೇಕು. ನಿದ್ರೆ ಬಾರದಿದ್ದರೂ ಮಲಗಿರಬೇಕು ಅಂದರೆ ಸೋಮಾರಿ ಥರ ಸುಮ್ಮನೆ ಮಲಗಿರೋದಲ್ಲ, ತತ್ವಚಿಂತನೆಯಲ್ಲಿ ತೊಡಗಿರಬೇಕು. ಅಂದರೆ ದೇಹ ಯಾವುದೇ ಕರ್ಮಗಳನ್ನು ಮಾಡದೆ ಹೋದರೂ ನಾನೇನೋ ಮಾಡಬೇಕು, ನಾನೇನೋ ಚಟುವಟಿಕೆಯಲ್ಲಿ ತೊಡಗಬೇಕು ಅಂತ ಚಡುಪಡಿಸಬಾರ್ದು.
ಬುದ್ಧಿ ಜಾಗೃತವಾಗಿರಬೇಕು. ಅದು ಸದಾ ತತ್ವಚಿಂತನೆಯಲ್ಲಿ ತೊಡಗಿರಬೇಕು. ಯಾವ ಕರ್ಮಗಳನ್ನು ಆಚರಿಸಬಾರ್ದು. ಮನುಷ್ಯ ಕರ್ಮಗಳನ್ನು ಆಚರಿಸದೇ ಇರೋದು ಬಹಳ ಕಷ್ಟ. ಏನಾದರೂ ಒಂದು ಅವನ ಇಂದ್ರಿಯಗಳಿಂದ ಕೆಲಸವನ್ನು ಮಾಡ್ತಾನೇ ಇರಬೇಕಾಗತ್ತೆ. ಅಂಗಾಂಗಗಳು ಸುಮ್ಮನೆ ಇರೋದಿಲ್ಲ. ಹಾಗೆ ಸುಮ್ಮನೆ ಇದ್ದು ಇಂದ್ರಿಯಗಳು ಒಂದೇ ಕಡೆ ಸ್ಥಿರವಾಗಿದ್ದು ಮನಸ್ಸನ್ನು ಆ ಆತ್ಮತತ್ವದಲ್ಲಿ ಸ್ಥಿರಗೊಳಿಸಿ ಆಹಾರ ಸೇವಿಸಬೇಕು. ಯಾಕೆ? ಶರೀರ ದೃಢವಾಗಿರೋದಕ್ಕೆ. ಸಿಕ್ಕಾಗ ಸಿಕ್ಕಷ್ಟು, ಸಿಕ್ಕಿದ್ದು ನಂಗೆ ಇದೇ ಬೇಕು ಅದೇ ಬೇಕು ಅಂತನೂ ಇಲ್ಲ, ಈಗಲೇ ಬೇಕು ಅಂತನೂ ಇಲ್ಲ, ಯಾವಾಗ ಸಿಗತ್ತೋ ತನ್ನ ಒಂದು ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಆಗ ಸಿಕ್ಕಷ್ಟು ಆಹಾರವನ್ನು ಸಮಭಾವದಿಂದ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ ಯಾವ ಕರ್ಮಗಳನ್ನೂ ಆಚರಿಸದೆ ಒಂದೇ ಕಡೆ ಅಚಲನಾಗಿ ಸ್ಥಿರನಾಗಿ ಇದ್ದು ತತ್ವಚಿಂತನೆಯಲ್ಲಿ ತೊಡಗಿರಬೇಕು. ಇಂತಹ ಒಂದು ಪಾಠವನ್ನು ಅಜಗರದಿಂದ ನಾವು ಕಲಿಬೇಕು. ಹೀಗೆ ಪ್ರಕೃತಿಯ ಒಂದೊಂದು ಜೀವಿಗಳಿಂದಲೂ ನಾವು ಒಂದೊಂದು ಪಾಠವನ್ನು ಕಲಿತಾ ಮುಂದೆ ಸಾಗೋಣ. ಈ ದೊರಕಿರುವಂತಹ ಮನುಷ್ಯ ಜೀವನವನ್ನು ಸಾರ್ಥಕದತ್ತ ಕರ್ಕೊಂಡೋಗುವಂತಹ ಪಯಣ ನಮ್ಮದಾಗಲಿ. ಮುಂದಿನ ಗುರುಗಳು ಯಾರು ಅನ್ನೋದನ್ನು ಮುಂದೆ ಗಮನಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.